ಬರ ಪರಿಸ್ಥಿತಿ ನಿರ್ವಹಣೆಯಲ್ಲಿ ಸರ್ಕಾರ ವಿಫಲ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಕ್ರೋಶ. ಬರ ನಿರ್ವಹಣೆಯಲ್ಲಿ ಸರ್ಕಾರ ಸ್ಪಂದಿಸದಿದ್ರೆ ಉಗ್ರ ಹೋರಾಟ. ಬಸವರಾಜ ಬೊಮ್ಮಾಯಿ. ರಾಜ್ಯದಲ್ಲಿ ಈ ವರ್ಷ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದ್ದು ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ರಾಜ್ಯ ಸರ್ಕಾರ ಬರ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಿನ್ನೆ ಗದಗ ನಗರದ ಹಿರೇಹಂದಿಗೋಳ ರಸ್ತೆಯ ಗಂಗಿಮಡಿಯಲ್ಲಿ ರೈತರ ಹೊಲಗಳಿಗೆ ತೆರಳಿ ಬರ ವೀಕ್ಷಣೆ ಮಾಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾರಂಭದಲ್ಲಿ ಮಳೆ ಬಂದಿದ್ದರಿಂದ ರೈತರು ಆಶಾಭಾವನೆಯಿಂದ ಬಿತ್ತನೆ ಕಾರ್ಯ ಮಾಡಿದರು. ಆದರೆ ಜುಲೈ ತಿಂಗಳಲ್ಲಿ ಮಳೆ ಸಂಪೂರ್ಣವಾಗಿ ಇಲ್ಲದ ಕಾರಣ ಬೆಳೆಗಳು ಒಣಗುತ್ತಿವೆ. ಅನೇಕ ಕಡೆ ರೈತರು ಬಿತ್ತನೆಯನ್ನು ಮಾಡಿಲ್ಲ. ಬಿತ್ತನೆ ಮಾಡಿದವರ ಬೆಳೆಗಳು ಕೂಡ ಸಂಪೂರ್ಣ ಹಾಳಾಗಿವೆ. ಹೊಲಗಳಲ್ಲಿ ಎಲೆಗಳು ಹಳದಿಯಾಗ್ತಾ ಇದ್ದು ಹೆಸರಿನ ಬೆಳೆ ಸಂಪೂರ್ಣ ವಿಫಲವಾಗಿದೆ ಅಂತ ಕಳವಳ ವ್ಯಕ್ತಪಡಿಸಿದರು. ಸಮೃದ್ಧ ಕರ್ನಾಟಕ ನ್ಯೂಸ್, ಗದಗ. ಅಂಕಿ ಅಂಶಗಳನ್ನು ಹೇಳಬೇಕಾದ್ರೆ ಗದಗ ಜಿಲ್ಲೆಯಲ್ಲಿ 3,14,000 ಹೆಕ್ಟೇರ್ ಪ್ರದೇಶ ಇದರಲ್ಲಿ 2,70,000 ಬಿತ್ತನೆ ಆಗಿದೆ. ಅಷ್ಟು ಫೇಲ್ ಆಗಿದೆ. ಬಿತ್ತನೆ ಆಗಿದೆ, ಅಷ್ಟು ಫೇಲ್ ಆಗಿದೆ. ಮೇಜರಾಗಿ ಇಲ್ಲಿ ಹೆಸರು ಮತ್ತು ಗ್ರಾಮಗಳು ಈಗ ತೇವಾಂಶ ಇದೆ. ಬಿತ್ತನೆಯಾಗಿ 2 ವಾರ 3 ವಾರ 4 ವಾರ ಆಗಿದೆ. ತೇವಾಂಶ ಇಲ್ಲದೆ ಈಗಾಗಲೇ ಬೆಳವಣಿಗೆ ಕುಂಠಿತ ಆಗಿದೆ. ಇದು ಸರ್ಕಾರಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಈಗಾಗಲೇ ವರದಿಯನ್ನು ಕೊಟ್ಟಿದೆ. ಮತ್ತು ಅದರ ಜೊತೆಗೆ ಸೂರ್ಯಕಾಂತಿ, ಹತ್ತಿ ಇತರ ಬೆಳೆಗಳಿಗೂ ಕೂಡ ತೇವಾಂಶ ಇಲ್ಲದೆ ಬೆಳೆಗಳು ಬೆಳವಣಿಗೆ ಕುಂಠಿತ ಆಗಿದೆ ಅಂತ ಮುಂದಿನ ಮಳೆ ಬಂದರೂ ಸೊ ಗದಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಈ ಥರ ಇದೆ. ಯಾವುದೋ ಒಂದು ತಾಲೂಕಿನಲ್ಲಿ ಯಾವುದೋ ಒಂದು ಸಣ್ಣ ಪ್ರದೇಶದಲ್ಲಿ ಬೆಳೆದದ್ದನ್ನು ಗಮನ ಇಟ್ಕೋಬಾರ್ದು. ವ್ಯಾಪಕವಾಗಿ ಒಂದು ಬೆಳೆ ಬಿತ್ತನೆ ಆಗಿಲ್ಲ. ಬಿತ್ತನೆ ಆಗಿರುವಂಥ ಪರಿಸ್ಥಿತಿಯನ್ನು ಕೂಡ ಸರ್ಕಾರ ಅದನ್ನು ಅವಲೋಕನ ಮಾಡಬೇಕು. ರೈತರಿಗೆ ಏನು ನಷ್ಟ ಆಗಿದೆ ಅದರ ಸಂಪೂರ್ಣವಾದ ಮಾಹಿತಿಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೆಲಸ ಕೂಡಲೇ ಆಗಬೇಕು. ಬರಗಾಲ ಘೋಷಣೆ ಬರಗಾಲ ಅಂತ ಘೋಷಣೆ ಮಾಡಬೇಕಾದ್ರೆ ಮನಸ್ಸು ಸರ್ವೆ ಮತ್ತು ಬರಗಾಲ ಅಂತ ಘೋಷಣೆ ಮಾಡಿದ ಮೇಲೆ ನೀವು ಕೇಂದ್ರ ಕಳಿಸ್ಬೇಕು. ನೀವೇ ಬರಗಾಲ ಅಂತ ಘೋಷಣೆ ಮಾಡಿಲ್ಲ, ಸುಮ್ಮನೆ ಲೆಟರ್ ಬರೋದು. ಇದೊಂದು ನಾಟಕೀಯವಾಗಿದೆ. ತಮ್ಮ ಜವಾಬ್ದಾರಿನ ನುಡಿಸ್ಕೊಳ್ಳಲು ಇವತ್ತಿನವರೆಗೂ ಬರಗಾಲಕ್ಕೆ ಒಂದು ಬಿಡಿ ಕಾಸನ್ನು ಕೊಡದಿರುವಂಥ ಒಂದು ಸರ್ಕಾರ. ಆದ್ದರಿಂದ ಇವರು ಕೂಡಲೇ ಬರಗಾಲನ ಘೋಷಣೆ ಮಾಡಿ ಕೇಂದ್ರಕ್ಕೆ ಸಮರ್ಪಕವಾಗಿರುವಂಥ ಸರ್ವೆ ಮಾಡಿ ವರದಿಯನ್ನು ಕೊಡಬೇಕು. ಇಲ್ಲದೇ ಇದ್ದರೆ ಸುಮ್ಮನೆ ಪತ್ರ ಕೊಡಿದ್ರೆ ಅದು ಯಾವ ರೀತಿ ಸಹಾಯ ರಾಜ್ಯಕ್ಕೂ ಆಗೋದಿಲ್ಲ, ರಾಜ್ಯ ರೈತರಿಗೂ ಆಗೋದಿಲ್ಲ. ಸರಿ, ಈಗ ಮುಂಡ್ರಿಗಿ ತಾಲೂಕು ಒಂದು ಬರಗಾಲ ಪೀಡಿತ ಏನು ಬರಗಾಲ ಅಂತ ಘೋಷಣೆ ಆದ್ರೆ ಮುಂಡ್ರಿಗಿ ತಾಲೂಕನ್ನು ಕೈ ಬಿಡ್ತಾರೆ. ಅಲ್ಲಿ ಕೂಡ ಸಾಕಷ್ಟು ಒಣ ಬೇಸಾಯದ ಬೆಳೆ ಬಿಡುವಂಥ ರೈತರಿಗೆ ಅನ್ಯಾಯ ಆಗ್ತಿದೆ ರೈತರು. ಕಳೆದ ಬಾರಿನೂ ಕೂಡ ಈ ಇನ್ಶೂರೆನ್ಸಲ್ಲಿ ಕೂಡ ಪಾಪ ಭಾಗದ ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ಈ ಬಾರಿ ಸಮೀಕ್ಷೆ ಮಾಡುವಾಗ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅಲ್ಲಿ ಕೆಲವು ಪ್ರದೇಶಗಳು ನದಿಯ ತೀರದಲ್ಲಿ ಕೆಲವು ನೀರಾವರಿ ಆಗಿರ್ಬೋದು. ಆದರೆ ವ್ಯಾಪಕವಾಗಿ ಬಯಲುಸೀಮೆಯ ಮುಂಡರಗಿ ಇತಿಹಾಸ ತೆಗೆದು ನೋಡಿದ್ರೆ ಅದು 100 ವರ್ಷದಲ್ಲಿ 70 ವರ್ಷ ಬರಗಾಲನೇ ಇದೆ. ಬರಗಾಲ ಪ್ರದೇಶನೇ ಅದು, ಬರಗಾಲ ಪೀಡಿತ ಪ್ರದೇಶ. ಅದನ್ನು ಬಿಟ್ಟು ಹೋಗೋದು ಬರಗಾಲದ ಘೋಷಣೆ ಆದಾಗ ಆ ತಾಲೂಕು ಕೈ ಬಿಡ್ತದೆ. ಇಲ್ಲ, ಅದು ಯಾಕಂತಂದರೆ ಅದನ್ನು ಎವರೇಜ್ ಆಗಿ ತೊಗೊಂಡಾಗ ಹಂಗೆ ಮಾಡಿದ್ರೆ ಹಂಗೆ ಆಗಬಾರ್ದು. ಈಗ ಪ್ರತಿಯೊಂದು ಹೆಕ್ಟೇರ್ಗೂ ಕೂಡ ಒಂದೊಂದು ಟೈಪ್ ಆಗ್ತಾ ಇರೋದ್ರಿಂದ ಪ್ರತಿಯೊಂದು ಹೆಕ್ಟೇರ್ನೂ ಸರ್ವೆ ಮಾಡಿ ಎಲ್ಲೆಲ್ಲಿ ಬೆಳೆ ಬೆಳೆದಿಲ್ಲ, ಎಲ್ಲಿ ಬೆಳೆ ಬಿತ್ತನೆ ಆಗಿಲ್ಲ ಮತ್ತು ಬೆಳೆ ಬೆಳೆದಿಲ್ಲ ಅವೆಲ್ಲವೂ ಕೂಡ ಬರಗಾಲ ಅಂತ ತಾಲೂಕಲ್ಲಿ ಮಾಡಬೇಕು. ಅದನ್ನು ನಿಗಾ ವಹಿಸ್ತೀವಿ ನಾವು.